ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೆಟ್ಟವರಾದರೆ ಕರ್ಮ ಬಿಡಲ್ಲ, ಹಾಗಂತ ತುಂಬ ಒಳ್ಳೆಯವರಾದರೆ ಈ ಸಮಾಜನೇ ಬಿಡಲ್ಲ. ನೈಸ್ ಆಗಿರೋದಕ್ಕೆ ನಾನು ಹೇಳಿದ್ದು. ಆಸ್ ಯೂಶುವಲ್ ನಾನು ಬಾಕ್ಸ್ ಎಲ್ಲ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ನಾನು ನೋಡಿದ್ದು ಇವ್ರು 3 ಜನ. ಈ 3 ಜನ ಯಾರಂತೀರಾ? ಇವ್ರು ನಮ್ಮಮ್ಮ, ನಮ್ಮ ಭವಿಷ್ಯ, ನಮ್ಮ ಪ್ರಣವ್. ಅವರು ಕೂಡ ವಾಕ್ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಗುಂಡೆ ಏನ್ ಮಾಡ್ತಿದ್ದಾನೆ ನೋಡಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ರೆ ಜನ ಸಾಗರ. ಶುಕ್ರವಾರ ಅಂದ್ಮೇಲೆ ದೇವ್ರ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ? ದೇವ್ರಿಗೆ ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಏನು? ನಾನೇ ಹೋಗಿ ದೇವ್ರನ್ನ ಮಾತಾಡಿಸ್ತೀನಿ. ನಿನಗೇನು ಬೇಕು? ಬೇರೇನು ಬೇಡವೆ? ಬೇಕು ಬೇಕು, ಹಾಕ್ಬೇಕು, ನೀನೇ ಬೇಕು ನನಗೆ. ನಾನ್ ದೇವಸ್ಥಾನದಿಂದ ಬಂದಿದ ತಕ್ಷಣ ನಮ್ಮಕ್ಕ ದೋಸೆ ಕೊಡ್ತೀನಿ ಬಾ ಅಂತ ಹೇಳಿದ್ರು. ನಂಗೆ ದೋಸೆನೆ ಸಖತ್ ಇಷ್ಟ, ಅದನ್ನ ತಿಂದೆ. ತಿನ್ಕೊಂಡು ನಾನು ಹೊಲದ ಕಡೆಗೆ ಹೋದೆ. ಬನ್ನಿ ಜನರೇ, ಬನ್ನಿ ಬನ್ನಿ. ನಾನು ಅದನ್ನ ತೆಗಿಯಕ್ ಹೋದ್ರೆ ಹಾಕ್ತಿರ್ಲಿಲ್ಲ, ಯಾಕಂದ್ರೆ ಅದು ಟೈಟ್ ಆಗಿತ್ತು. ಅಯ್ಯೋ ಸಾರಿ ಗೈಸ್, ಅದು ಟೈಟ್ ಆಗಿರ್ಲಿಲ್ಲ, ನನ್ನ ಕೈ ಶಕ್ತಿ ಇರ್ಲಿಲ್ಲ. 3G 4G 5G ಕೊಡುವುದಕ್ಕೆ ಬಹಳ ಕಂಪನಿಗಳಿವೆ, ಆದ್ರೆ ಹೊಟ್ಟೆಗೆ ಬೇಕಾಗಿರುವ ಗಂಜಿ ಮಾತ್ರ ರೈತರನ್ನೇ ಕೊಡಬೇಕು. ನೀವೇನಂತೀರಾ ಮಿತ್ರರೇ? ಹೌದು ಸ್ವಾಮಿ. ನನ್ ಮುಂದೆ ಬರ್ತಾ ಹಂಗೆ ನನ್ ಕಣ್ಣಿಗೆ ಬಿದ್ದಿದ್ದು ಅಲ್ಲಿ ದುಡ್ಡು ಕ್ಯಾಪ್ಸಿಕಮ್ ನೋಡಿ. ಇದನ್ನ ಕಿತ್ಬಿಟ್ಟು ಎಷ್ಟು ದಪ್ಪ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ನಿನ್ನ ಸುಮ್ನೆ ಬಿಟ್ಬಿಟ್ರೆ ಹಿಂಗಾಗುತ್ತೆ, ಜನಗಳಿಗೆಲ್ಲ ಗೊತ್ತಾಗುತ್ತೆ ಹೇಗೆ ನೀನ್ ಎಷ್ಟು ದಪ್ಪ ಇದೆಯಾ ಅಂತ. ಈ ಕ್ಯಾಪ್ಸಿಕಮ್ ಕಡಿಮೆ ಕ್ಯಾಲೋರಿ ಮತ್ತು ಕೊಬ್ಬಿನಾಂಶಗಳು ಹೊಂದಿರುತ್ತದೆ. ಇದೇನಾದ್ರೂ ನೀವು ಫುಡ್ ನಲ್ಲಿ ಡೈಲಿ ಆಡ್ ಮಾಡ್ಕೊಂಡ್ರೆ ನೀವು ವೆಯ್ಟ್ ಲಾಸ್ ಕೂಡ ಮಾಡಬಹುದು. ಇದರಲ್ಲಿ ವಿಟಮಿನ್ ಸಿ, ಪ್ರೋಟೀನ್, ಆಹಾರದ ನಾರು, ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ ಇ ಇಷ್ಟೆಲ್ಲ ಸಿಗುತ್ತೆ ನಿಮ್ಗೆ. ಆಯ್ತು, ಆಮೇಲೆ ಹಾರ್ವೆಸ್ಟಿಂಗ್ ದಿವಸ ಸೊ ಹಾರ್ವೆಸ್ಟಿಂಗ್ ಮಾಡೋಕೆ ಲೇಬರ್ಗಳು ಯಾರು ಸಿಕ್ಕಿಲ್ಲ. ಸೊ ನಮ್ಮ ಬಾಬಾ ತುಂಬಾ ಕಷ್ಟಪಟ್ರು. ಆಮೇಲೆ ಬೇರೆ ಊರಿಂದ 7 ಜನ ಗಂಡಾಳನ್ನ ಕರ್ಕೊಂಡು ಬಂದ್ರು. ಸೊ ಪರ್ ಪರ್ಸನ್ಗೆ 450 ಕೊಟ್ವಿ. ಸೊ ಇವತ್ತಿನ ಹಾರ್ವೆಸ್ಟಿಂಗ್ 600 kg ಸಿಕ್ಕಿದೆ. ಸೊ ಇದನ್ನ ಮಾರ್ಕೆಟಿಗೆ ಹಾಕೋಕೆ ರೆಡಿ ಆಗಿದೆ. ಸೊ ಇವತ್ತಿನ ಲೇಬರ್ ಖರ್ಚು 7 ಮೆಂಬರ್ಸಿಗೆ 3150. ಎಲ್ಲ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಸೇರಿ 3500 ಆಗುತ್ತೆ. ಈ ಲೆಕ್ಕಾಚಾರನೆಲ್ಲ ಮುಗಿಸಿ ಮನೆಗೆ ಹೋಗೋಷ್ಟರಲ್ಲಿ 5:30 ಆಗ್ಬಿಟ್ಟಿತ್ತು. ಮನೆಗೆ ಬಂದಿದ ತಕ್ಷಣ ಕರ್ಬೂಜ ಹಣ್ಣು ಇತ್ತು ಅಂತ ಹೇಳ್ಬಿಟ್ಟು ಕರ್ಬೂಜ ಹಣ್ಣು ಸಿಪ್ಪೆ ಎಲ್ಲ ತೆಗ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ ಹೋದೆ. ಅದನ್ನ ಹೇಳಕ್ಕೆಂತಾನೆ ಬಂದೆ. ಮಾಡಿದ ಫ್ರೂಟ್ಸ್ ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಶುಗರ್ ಆಡ್ ಮಾಡಿದೆ. ಇದು ಬೇಸಿಗೆಗಾಲದಲ್ಲಿ ಬಾಡಿನ ಕೂಲ್ ಮಾಡುತ್ತೆ. ಇದನ್ನ ಬೇಸಿಗೆಗಾಲದಲ್ಲಿ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ಇದ್ರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಸಿಗುತ್ತೆ. ಆಯ್ತು, ಆಮೇಲೆ ಇದೇನಪ್ಪ ಇದು ಫಾರ್ಮರ್ಸ್ ಅಂತ ಹೋಗಿ ಕಿಚನ್ ಬ್ಲಾಗ್ಸ್ ಆಗ್ತಿದೆ ಅಂತೀರಾ? ಫಾರ್ಮರ್ಸ್ ಆಗ್ಬಿಟ್ರೆ ಏನ್ ಜ್ಯೂಸ್ ಕುಡಿಯೋದು ಬೇಡವಾ? ವಾರದಲ್ಲಿ 3 ದಿವಸ ಆದರೂ ನಗ್ತಾ ಇರಬೇಕು. ನಿನ್ನೆ, ಇವತ್ತು ಮತ್ತೆ ನಾಳೆ. ನೀವು ನಗ್ತಾ ಇರಿ, ನಿಮ್ಮ ಜೊತೆಗಿರೋರ್ನ ನಗಿಸ್ತಾ ಇರಿ. ಇವತ್ತಿನ ಕತೆ ಇಷ್ಟೇ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಬಾಯ್. ಕೀಪ್ ಫಾಲೋಯಿಂಗ್ ಅಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ಮರ್ಸ್ ರತ್ನ.